ನವದೆಹಲಿಯ ಫಲಿತಾಂಶ ಎಲ್ಲವನ್ನೂ ಕೂಡ ಬುಡಮೇಲಾಗಿಸಿದೆ. ದೆಹಲಿ ಸಿಎಂ ಅತಿಶಿ ಸಿಂಗ್ಗೆ ಗೆಲುವಾಗಿದೆ. ಕಲ್ಕಾಜಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಅತಿಶಿ. ಜೊತೆಗೆ ಬಿಜೆಪಿಯ ರಮೇಶ್ ಬಿದರಿಗೆ ಸೋಲಾಗಿದೆ. ಆಪ್ನ ಅತಿರಥ ಮಹಾರಥರಿಗೆ ಸೋಲಿನ ಶಾಕ್ ಎದುರಾಗಿದೆ. ಕೇಜ್ರಿವಾಲ್, ಸಿಸೋಡಿಯಾ, ಸತ್ಯೇಂದ್ರ ಜೈನ್ಗೆ ಸೋಲಾಗಿದೆ. ಸೋಲಿನ ಸುಳಿಯಲ್ಲಿ ಹಾಲಿ ಸಿಎಂ ಬಿಜೆಪಿಯ ರಮೇಶ್ ಬಿದರಿಗೆ ಸೋಲಾಗಿರುವಂಥದ್ದು. ಮತ್ತೊಂದು ಕಡೆ ಸೋಲಿನ ಸುಳಿಯಲ್ಲಿ ಹಾಲಿ ಸಿಎಂ ಅತಿಶಿ ಇದ್ರು, ಆದರೆ ಅವ್ರಿಗೂ ಕೂಡ ಗೆಲುವಾಗಿರುವಂಥದ್ದು. ಕಾಲ್ಕಾಜಿ ಕ್ಷೇತ್ರದಿಂದ ಅತಿಶಿ ಸ್ಪರ್ಧೆ ಮಾಡಿದರು. ಅವರ ವಿರುದ್ಧವಾಗಿ ಬಿಜೆಪಿಯಲ್ಲಿ ಅವರೂ ಕೂಡ ಈಗ ಸೋಲನ್ನ ಕಂಡಿರೋದು. ಕೇಜ್ರಿವಾಲ್ಗೆ ಇಲ್ಲಿ ಹೀನಾಯ ಸೋಲು. ಕೇಜ್ರಿವಾಲ್ ನನ್ನ ಸೋಲ್ಸೋದಕ್ಕೆ ಇನ್ನೊಂದು ಜನ್ಮ ಎತ್ತು ಬಂದರೂ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದರು. ಕೇಜ್ರಿವಾಲ್ ಸೋತಿದ್ದಾರೆ. ಭಾರೀ ಮುಖಭಂಗ ಆಗಿದೆ. ಮನೀಶ್ ಸಿಸೋಡಿಯಾ ಇವರು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಲೀಡರ್ ಆಪ್ ಪಕ್ಷದಲ್ಲಿ, ಅವರೂ ಕೂಡ ಸೋತಿದ್ದಾರೆ. ಇನ್ನು ಸತ್ಯೇಂದ್ರ ಜೈನ್ ಅವರು ಕೂಡ ಪ್ರಮುಖ ನಾಯಕರು, ಅವರೂ ಕೂಡ ಸೋತಿದ್ದಾರೆ. ಆದರೆ ಸಿಟ್ಟಿಂಗ್ ಸಿಎಂ ಆಗಿದ್ದಂಥ ಅತಿಶಿ ಅವರು ಮಾತ್ರ ಗೆಲುವನ್ನು ಇಲ್ಲಿ ಕಂಡಿರೋದು. 47 ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸುವ ಈ ಬಿಜೆಪಿ ಮುನ್ನುಗ್ಗಿ ಸಾಗಿದೆ. ಮತ್ತೊಂದು ಕಡೆ ಬಹುದೊಡ್ಡ ಸೆಲೆಬ್ರೇಷನ್ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಓಕೆ, ಈಗ ಯಾತಕ್ಕಾಗಿ ಆಪ್ ಪಕ್ಷ ಸೋಲನ್ನು ಕಾಣ್ತು ಅಂತ, ಇಲ್ಲಿ ಹಿಂದೂ ಮತದಾರರ ಧ್ರುವೀಕರಣ ಆಗಿದೆ. ಹಿಂದುತ್ವವನ್ನು ಸಾರುವಂತಹ ಸಿದ್ಧಾಂತಗಳನ್ನು ಒಳಗೊಂಡಂಥ ಬಿಜೆಪಿ ಹಿಂದೂ ಮತದಾರರನ್ನು ಎಳೆಯುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಜಾಟ್, ಸಿಖ್, SC, ST, OBC ಪೂರ್ವಾಂಜಲಿ ಮತದಾರರು ದೂರ ಸರಿದಿದ್ದಾರೆ. ಈ ಮತದಾರರು ಈ ಬಾರಿ ದೂರ ಸರಿದು ಬಿಜೆಪಿಗೆ ಒಮ್ಮತವನ್ನು ಸೂಚಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಆಪ್ ಸೋಲನ ಪರಾಭವಗೊಳ್ಳಲು ಕಾರಣ ಆಗಿದೆ. ಇನ್ನು ಅಬಕಾರಿ ಲಂಚ ಹಗರಣದ ಗಂಭೀರ ಆರೋಪ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುವಂಥದ್ದು. ಈ ಬೆನ್ನಲ್ಲಿ ಕೇಜ್ರಿವಾಲನ್ನು ಅರೆಸ್ಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ಜೈಲಲ್ಲಿರ್ತಾರೆ. ಇಲ್ಲೂ ಕೂಡ ಎಲ್ಲೋ ಒಂದು ಕಡೆ ಜನರ ಮನಸ್ಸಲ್ಲಿ ಈ ಹಗರಣ ಮನೆ ಮಾಡಿತ್ತು. ಸೊ ಇದು ಕೂಡ ಕಾರಣ ಆಗೋಯ್ತು. ಇನ್ನು ಲಂಚದ ಆರೋಪದಲ್ಲಿ ಕೇಜ್ರಿವಾಲ್, ಸಿಸೋಡಿಯಾ ಜೈಲು ಪಾಲಾಗಿದ್ದರು. ಇವತ್ತಿನ ಸೋಲಿಗೆ ಇದು ಮಹಾ ಕಾರಣ ಅಂದರೂ ಕೂಡ ತಪ್ಪಾಗೋದಿಲ್ಲ. ಸಂಜಯ್ ಸಿಂಗ್, ಸತ್ಯೇಂದ್ರ ಜೈನ್, ಅಮನಾತುಲ್ಲಾ ಖಾನ್ ಇವರೆಲ್ಲರೂ ಕೂಡ ಜೈಲು ಸೇರಿದ್ರು. ಸೊ ಇದು ಜನರ ಮನಸ್ಸಲ್ಲಿ ಹಗರಣಗಳೇ ತುಂಬಿರುವಾಗ ಇಲ್ಲಿ ಅಭಿವೃದ್ಧಿ ಎಲ್ಲಿ ಅನ್ನುವಂಥ ಪ್ರಶ್ನೆ ಮೂಡಿತ್ತು. ಇನ್ನು ಜೈಲಿನಿಂದಲೇ ಕೇಜ್ರಿವಾಲ್ ಒಂದಷ್ಟು ತಿಂಗಳುಗಳ ಕಾಲ ಅವರು ಅಧಿಕಾರವನ್ನು ನಿರ್ವಹಿಸಿದ್ರು. ಅದಾದ ಮೇಲೆ ಜೈಲಿಂದ ಹೊರಬಂದ ನಂತರದಲ್ಲಿ ಅವರು ಅತಿಶಿಗೆ ಅಧಿಕಾರವನ್ನು ಬಿಟ್ಟುಕೊಟ್ರು. ಆಪ್ ನಾಯಕರ ಕ್ರೆಡಿಬಿಲಿಟಿ ಬಗ್ಗೆ ಗಂಭೀರ ಪ್ರಶ್ನೆ ಎದ್ದಿತ್ತು. ಆಡಳಿತ ವಿರೋಧಿ ಅಲೆ ಎದ್ದು ಕಾಡ್ತಾ ಇತ್ತು. ಇಲ್ಲಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಮೋದಿಯನ್ನು ದೂರುವಂಥ ಅಭ್ಯಾಸವನ್ನು ಇವರು ಮಾಡಿಕೊಂಡಿದ್ರು. ಇದು ಬಹಳ ಪ್ರಮುಖವಾದ ಕಾರಣ ಅಂತಂದರೆ, ಲೋಕಸಭೆ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟದಲ್ಲಿ ಕೈ ಜೋಡಿಸಿದಂಥ ಇವರು ಯಾವ ರೀತಿಯಾದಂಥ ಒಂದು ಒಗ್ಗಟ್ಟನ್ನು ಇಟ್ಕೊಂಡಿದ್ರು, ಆ ಒಗ್ಗಟ್ಟು ವಿಧಾನಸಭೆ ಚುನಾವಣೆಯಲ್ಲಿ ಇಲ್ಲ. ಇನ್ನು ದೆಹಲಿ ವಾಯು ಮಾಲಿನ್ಯ ಪ್ರತಿ ಬಾರಿಯೂ ಕೂಡ ವಾತಾವರಣದ ದೃಷ್ಟಿಯಿಂದ ದೆಹಲಿಯನ್ನು ನೋಡಿದಾಗ ಹವಾಮಾನ ಇಲಾಖೆ ಕೊಡ್ತಾ ಇದ್ದದ್ದು ವರದಿ, ದೆಹಲಿಯಲ್ಲಿ ಆಗ್ತಾ ಇರುವಂಥದ್ದು ಅತಿ ದೊಡ್ಡ ಮಾಲಿನ್ಯ, ಅದನ್ನು ನಾವು ತಡೆಗಟ್ತೀವಿ, ಅದಕ್ಕೆ ಇತಿಶ್ರೀ ಹಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆ ಸುಳ್ಳಾಗೋಯ್ತು. ಹಗರಣದೊಳಗೆ ತೇಲಾಡುವಂಥ ಪರಿಸ್ಥಿತಿ ಬಂತು. ಇನ್ನು ಆಡಳಿತ ವಿರೋಧಿ ಅಲೆ, ಈ ಎಲ್ಲ ವಿಚಾರಗಳು ಆದಂಥ ಕಾರಣಕ್ಕಾಗಿ ಜನರ ಮನಸ್ಸಲ್ಲಿ ಪಕ್ಷದ ವಿರುದ್ಧ ಸಾಕಷ್ಟು ಆರೋಪಗಳು, ಸಾಕಷ್ಟು ವಿಚಾರಗಳನ್ನು ಅವರು ತಲೆಯಲ್ಲಿ ಇಟ್ಕೊಂಡು ನೋಡಿದಾಗ ಯಾವುದೇ ಕಾರಣಕ್ಕೂ ಇವರು ಕೊಟ್ಟಂಥ ಭರವಸೆಗಳಾಗಿರ್ಬೋದು, ಇವರ ಸಿದ್ಧಾಂತಗಳು ವರ್ಕೌಟ್ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಅವರು ತಲೆಯಿಟ್ಕೊಂಡು ಈ ಬಾರಿ 27 ವರ್ಷದ ನಂತರ ಬಿಜೆಪಿಯ ಗೆಲುವಿಗೆ ಹಾದಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಮತದಾರ ಪ್ರಭುಗಳು. ಬೆಳಗ್ಗೆ 1 ಇತ್ತು, ಈಗ 0 ಆಗಿದೆ. ಅಂದರೆ ದೇಶದ ಜನರ ಭಾವನೆ ನರೇಂದ್ರ ಮೋದಿಯವರ ಆಡಳಿತಕ್ಕೆ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರ ಸ್ವಂತಕ್ಕೋಸ್ಕರ ಏನು ಮಾಡ್ತಾ ಇಲ್ಲ,
ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೆಲ್ಲ ಕುಟುಂಬಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹೀರಾತಾಗಿದೆ. ಈ ದೆಹಲಿಯ ಜನತೆಗೆ, ವೋಟ್ ಮಾಡಿದಂಥ ದೆಹಲಿಯ ನಾಗರಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕೇಂದ್ರದ ನಾಯಕರಾದಂಥ ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ, BJPಯ ದೆಹಲಿ ಘಟಕದ ಅಧ್ಯಕ್ಷರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದಿಂದ ಅಧಿಕಾರ ಬರುವುದು ನಿಶ್ಚಿತ ಅನ್ನುವಂಥ ರೀತಿಯಲ್ಲಿ ಇವತ್ತು ರಿಸಲ್ಟ್ ಬರ್ತಾ ಇದೆ. ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ ಇದೇ ರೀತಿ ರಿಸಲ್ಟ್ ಬರ್ಬೋದು ಅಂಥೇಳಿ. ಮತ್ತು ಎಕ್ಸಿಟ್ ಪೋಲ್ ಅದರ ಪ್ರಕಾರನೂ ಹಲವಾರು ಏಜೆನ್ಸಿಗಳು ಏನೊಂದು ಎಕ್ಸಿಟ್ ಪೋಲ್ ಮಾಡಿದ್ದು ಅವರ ನಿರೀಕ್ಷೆನೂ ಅದೇ ರೀತಿ ಇತ್ತು. ಅದಕ್ಕಾಗಿ ಇವತ್ತು ಒಳ್ಳೆಯ ರೀತಿಯಾದಂಥ ಫಲಿತಾಂಶ ಬಂದದೆ. ಮತ್ತು ಇಡೀ ದೇಶಕ್ಕೆ ಯಾವ ರೀತಿ ನರೇಂದ್ರ ಮೋದಿ ಒಂದು ಉತ್ತಮವಾದಂಥ ಆಡಳಿತ ಕೊಟ್ಟಿದ್ದಾರೆ, ಇಡೀ ಜಗತ್ತಿನಲ್ಲಿ ಒಂದು ಗೌರವ ತರುವಂಥ ಕೆಲಸವನ್ನು ಮೋದಿಯವರು ಮಾಡಿದ್ದಾರೆ. ಅದೇ ರೀತಿ ದಿಲ್ಲಿಯ ಜನತೆ ಸಹಿತ ನವದೆಹಲಿಯ ಫಲಿತಾಂಶ ಎಲ್ಲವನ್ನು ಕೂಡ ಬುಡಮೇಲಾಗಿಸಿದೆ. ದೆಹಲಿ CM ಅತಿಶಿ ಸಿಂಗ್ಗೆ ಗೆಲುವಾಗಿದೆ. ಕಲ್ಕಾಜಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಅತಿಶಿ. ಜೊತೆಗೆ BJPಯ ರಮೇಶ್ ಬಿದರಿಗೆ ಸೋಲಾಗಿದೆ. ಆಪ್ನ ಅತಿರಥ ಮಹಾರಥರಿಗೆ ಸೋಲಿನ ಶಾಕ್ ಎದುರಾಗಿದೆ. ಕೇಜ್ರಿವಾಲ್, ಸಿಸೋಡಿಯಾ, ಸತ್ಯೇಂದ್ರ ಜೈನ್ಗೆ ಸೋಲಾಗಿದೆ. ಸೋಲಿನ ಸುಳಿಯಲ್ಲಿ ಹಾಲಿ CM BJPಯ ರಮೇಶ್ ಬಿದರಿಗೆ ಸೋಲಾಗಿರುವಂಥದ್ದು. ಮತ್ತೊಂದು ಕಡೆ ಸೋಲಿನ ಸುಳಿಯಲ್ಲಿ ಹಾಲಿ CM ಅತೀಶ್ ಇದ್ರು, ಆದರೆ ಅವ್ರಿಗೂ ಕೂಡ ಗೆಲುವಾಗಿರುವಂಥದ್ದು. ಕಾಲ್ಕಾಜಿ ಕ್ಷೇತ್ರದಿಂದ ಅತೀಶಿ ಸ್ಪರ್ಧೆ ಮಾಡಿದರು. ಅವರ ವಿರುದ್ಧವಾಗಿ BJPಯಲ್ಲಿ ಅವರೂ ಕೂಡ ಈಗ ಸೋಲನ್ನು ಕಂಡಿರೋದು. ಕೇಜ್ರಿವಾಲ್ಗೆ ಇಲ್ಲಿ ಹೀನಾಯ ಸೋಲು. ಕೇಜ್ರಿವಾಲ್ ನನ್ನ ಸೋಲ್ಸೋದಕ್ಕೆ ಇನ್ನೊಂದು ಜನ್ಮ ಎತ್ತು ಬಂದರೂ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದರು. ಕೇಜ್ರಿವಾಲ್ ಸೋತಿದ್ದಾರೆ. ಭಾರೀ ಮುಖಭಂಗ ಆಗಿದೆ. ಮನೀಶ್ ಸಿಸೋಡಿಯಾ ಇವರು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಲೀಡರ್ ಆಪ್ ಪಕ್ಷದಲ್ಲಿ, ಅವರೂ ಕೂಡ ಸೋತಿದ್ದಾರೆ. ಇನ್ನು ಸತ್ಯೇಂದ್ರ ಜೈನ್ ಅವರು ಕೂಡ ಪ್ರಮುಖ ನಾಯಕರು, ಅವರೂ ಕೂಡ ಸೋತಿದ್ದಾರೆ. ಆದರೆ ಸಿಟ್ಟಿಂಗ್ CM ಆಗಿದ್ದಂಥ ಅತೀಶಿ ಅವರು ಮಾತ್ರ ಗೆಲುವನ್ನು ಇಲ್ಲಿ ಕಂಡಿರೋದು. 47 ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸುವ ಈ BJP ಮುನ್ನುಗ್ಗಿ ಸಾಗಿದೆ. ಮತ್ತೊಂದು ಕಡೆ ಬಹುದೊಡ್ಡ ಸೆಲೆಬ್ರೇಷನ್ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಓಕೆ, ಈಗ ಯಾತಕ್ಕಾಗಿ ಆಪ್ ಪಕ್ಷ ಸೋಲನ್ನು ಕಾಣ್ತು ಅಂತ, ಇಲ್ಲಿ ಹಿಂದೂ ಮತದಾರರ ಧ್ರುವೀಕರಣ ಆಗಿದೆ. ಹಿಂದುತ್ವವನ್ನು ಸಾರುವಂತಹ ಸಿದ್ಧಾಂತಗಳನ್ನು ಒಳಗೊಂಡಂಥ BJP ಹಿಂದೂ ಮತದಾರರನ್ನು ಎಳೆಯುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಜಾಟ್, ಸಿಖ್, SC, ST, OBC ಪೂರ್ವಾಂಜಲಿ ಮತದಾರರು ದೂರ ಸರಿದಿದ್ದಾರೆ. ಈ ಮತದಾರರು ಈ ಬಾರಿ ದೂರ ಸರಿದು BJPಗೆ ಒಮ್ಮತವನ್ನು ಸೂಚಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಆಪ್ ಸೋಲನ ಪರಾಭವಗೊಳ್ಳಲು ಕಾರಣ ಆಗಿದೆ. ಇನ್ನು ಅಬಕಾರಿ ಲಂಚ ಹಗರಣದ ಗಂಭೀರ ಆರೋಪ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುವಂಥದ್ದು. ಈ ಬೆನ್ನಲ್ಲಿ ಕೇಜ್ರಿವಾಲನ್ನು ಅರೆಸ್ಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ಜೈಲಲ್ಲಿರ್ತಾರೆ. ಇಲ್ಲೂ ಕೂಡ ಎಲ್ಲೋ ಒಂದು ಕಡೆ ಜನರ ಮನಸ್ಸಲ್ಲಿ ಈ ಹಗರಣ ಮನೆ ಮಾಡಿತ್ತು. ಸೊ ಇದು ಕೂಡ ಕಾರಣ ಆಗೋಯ್ತು. ಇನ್ನು ಲಂಚದ ಆರೋಪದಲ್ಲಿ ಕೇಜ್ರಿವಾಲ್, ಸಿಸೋಡಿಯಾ ಜೈಲು ಪಾಲಾಗಿದ್ದರು. ಇವತ್ತಿನ ಸೋಲಿಗೆ ಇದು ಮಹಾ ಕಾರಣ ಅಂದರೂ ಕೂಡ ತಪ್ಪಾಗೋದಿಲ್ಲ. ಸಂಜಯ್ ಸಿಂಗ್, ಸತ್ಯೇಂದ್ರ ಜೈನ್, ಅಮನಾತುಲ್ಲಾ ಖಾನ್ ಇವರೆಲ್ಲರೂ ಕೂಡ ಜೈಲು ಸೇರಿದ್ರು. ಸೊ ಇದು ಜನರ ಮನಸ್ಸಲ್ಲಿ ಹಗರಣಗಳೇ ತುಂಬಿರುವಾಗ ಇಲ್ಲಿ ಅಭಿವೃದ್ಧಿ ಎಲ್ಲಿ ಅನ್ನುವಂಥ ಪ್ರಶ್ನೆ ಮೂಡಿತ್ತು. ಇನ್ನು ಜೈಲಿನಿಂದಲೇ ಕೇಜ್ರಿವಾಲ್ ಒಂದಷ್ಟು ತಿಂಗಳುಗಳ ಕಾಲ ಅವರು ಅಧಿಕಾರವನ್ನು ನಿರ್ವಹಿಸಿದ್ರು. ಅದಾದ ಮೇಲೆ ಜೈಲಿಂದ ಹೊರಬಂದ ನಂತರದಲ್ಲಿ ಅವರು ಅತೀಶಿಗೆ ಅಧಿಕಾರವನ್ನು ಬಿಟ್ಟುಕೊಟ್ರು. ಆಪ್ ನಾಯಕರ ಕ್ರೆಡಿಬಿಲಿಟಿ ಬಗ್ಗೆ ಗಂಭೀರ ಪ್ರಶ್ನೆ ಎದ್ದಿತ್ತು. ಆಡಳಿತ ವಿರೋಧಿ ಅಲೆ ಎದ್ದು ಕಾಡ್ತಾ ಇತ್ತು. ಇಲ್ಲಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಮೋದಿಯನ್ನು ದೂರುವಂಥ ಅಭ್ಯಾಸವನ್ನು ಇವರು ಮಾಡಿಕೊಂಡಿದ್ರು. ಇದು ಬಹಳ ಪ್ರಮುಖವಾದ ಕಾರಣ ಅಂತಂದರೆ, ಲೋಕಸಭೆ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟದಲ್ಲಿ ಕೈ ಜೋಡಿಸಿದಂಥ ಇವರು ಯಾವ ರೀತಿಯಾದಂಥ ಒಂದು ಒಗ್ಗಟ್ಟನ್ನು ಇಟ್ಕೊಂಡಿದ್ರು, ಆ ಒಗ್ಗಟ್ಟು ವಿಧಾನಸಭೆ ಚುನಾವಣೆಯಲ್ಲಿ ಇಲ್ಲ. ಇನ್ನು ದೆಹಲಿ ವಾಯು ಮಾಲಿನ್ಯ ಪ್ರತಿ ಬಾರಿಯೂ ಕೂಡ